Hi, I'm Santosh. I've been flying on 787. ಏನು ಮಾತಾಡೋದಂದರೆ ವಿ ಹ್ಯಾವ್ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ದ ಫ್ಯಾಮಿಲೀಸ್ ವಾಟ್ ಹ್ಯಾಸ್ ಹ್ಯಾಪನ್. ದೇವರು ಅವ್ರಿಗೆ ಫ್ಯಾಮಿಲಿಗೆ ಶಕ್ತಿ ಕೊಡಲಿ, ಕಷ್ಟದ ಸಿಚುವೇಶನ್ನ ಬೇರ್ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಮಾತಾಡೋಣ. ಈ 787 ಏರ್ಕ್ರಾಫ್ಟ್ ಇಸ್ ವೆರಿ ಸೇಫೆಸ್ಟ್ ಕರೆಂಟ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಎರಡೇ ಏರ್ಕ್ರಾಫ್ಟ್ ಕಂಪ್ನೀಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್, ಒಂದು ಬೋಯಿಂಗ್ ಮತ್ತು ಇನ್ನೊಂದು ಏರ್ಬಸ್. ಸೊ ವಿತ್ ರೆಸ್ಪೆಕ್ಟ್ ಟು 787, ಫಸ್ಟ್ ಫ್ಲೈಟ್ ವಾಸ್ ಡನ್ ಆಲ್ಮೋಸ್ಟ್ 14 ಇಯರ್ಸ್ ಮುಂಚೆ. 2012 ಫಸ್ಟ್ ಫ್ಲೈಟ್ ಆಗಿದೆ. ಬಟ್ ಸಿನ್ಸ್ ದೆನ್ ಯಾವುದೇ ಈ ಥರ ಏರ್ಕ್ರಾಫ್ಟ್ ಸೇಫ್ಟಿ ಅಂದರೆ ವಿ ಡಿಡ್ ನಾಟ್ ಲೂಸ್ ಎನಿ ಏರ್ಕ್ರಾಫ್ಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಲಾಸ್. ಆ್ಯಂಡ್ ಟ್ರ್ಯಾಜಿಡಿ ಏನಂದರೆ ಇಟ್ಸ್ ಒನ್ ಆಫ್ ದ ಇಂಡಿಯನ್ ಏರ್ಲೈನ್ಸ್ ಆ್ಯಸ್ ಲಾಸ್ಟ್. ಇಟ್ಸ್ ಎನ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಈ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡಿ ದೇ ಡಿಡ್ಂಟ್ ಹ್ಯಾಡ್ ಎನಿ ಟೈಮ್. ಒಂದು ಲೆಸ್ ದೆನ್ 30 ಸೆಕೆಂಡ್ಸ್ ಟೈಮ್ ಸಿಕ್ತು ಅವ್ರಿಗೆ. ಈವನ್ ದ ಪೈಲಟ್ ಕುಡ್ ನಾಟ್ ಹ್ಯಾವ್ ಗಾಟ್ ಎನಿ ಟೈಮ್ ರಿಯಾಕ್ಟ್ ಮಾಡೋದಕ್ಕೆ. ಸೊ ಇಟ್ಸ್ ಆಲ್ ವೆರಿ ಅನ್ಫಾರ್ಚುನೇಟ್, ಶಾಕಿಂಗ್ ಫಾರ್ ಪೈಲಟ್ಸ್ ಆಲ್ಸೋ. ಸೊ ಬಿಫೋರ್ ದಟ್ ಈ ಏರ್ಕ್ರಾಫ್ಟ್ ಹಿಸ್ಟ್ರಿಗೆ ಹೋಗ್ಬೇಕಂದ್ರೆ ಈ 787 ದೇ ಮ್ಯಾನುಫ್ಯಾಕ್ಚರ್ ಬೇಸಿಕಲಿ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಏರ್ಕ್ರಾಫ್ಟ್. 20% cheaper to operate. It's more, and it's a carbon fiber lighter aircraft and most safest plane on the skies current market alli. This is the first accident total aircraft loss agirodu. So this was inspired by 767, Boeing 767 operate fly ಮಾಡ್ತಾ Boeing manufacture ಮಾಡಿದಾಗ they wanted to make it lighter and with more passenger payload capacity. Based on that 787 3 variant ಇದೆ 787 ಅಲ್ಲಿ. One is 787-800 series, the aircraft which is crashed ivaga. Innondu 787-900, innondu 787-1000 series. 787-800 series ಏನಂದರೆ range and the payload equally. 787-900 series is a long range, ಅಷ್ಟೇ ಡಿಫ್ರೆನ್ಸು, ಬಟ್ ಇಟ್ಸ್ ಲಿಟಲ್ ಬಿಟ್ bigger in size. 787-800 ಇದುವರೆಗೂ ಈ 787 ಸೀರೀಸ್ ಏರ್ಕ್ರಾಫ್ಟ್ ಯಾವುದೂ ಕ್ರ್ಯಾಶ್ ಆಗಿಲ್ಲ. ಏವಿಯೇಷನ್ ಟುಡೇ ಈಗ ಜನಗಳು ಅನ್ಕೋತಾ ಇರ್ಬೋದು, ಈ ಕ್ರ್ಯಾಶ್ ನೋಡ್ಬಿಟ್ಟು ಎವ್ರಿ ಒನ್ ಆರ್ ಫಿಯರ್ಡ್, ಹೆಂಗೆ ನೆಕ್ಸ್ಟ್ ಫ್ಲೈ ಮಾಡೋದು, ಎಲ್ಲರಿಗೂ ದೇ ವುಡ್ ಬಿ ಸ್ಕೇರ್ಡ್. ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಪೈಲಟ್ಟೇ ಹೆಲ್ಪ್ಲೆಸ್ ಸಿಚುವೇಶನ್, ಇದು ಹಿಂಗೆ ಆಗ್ಬೋದಾ ಅಂತ. ಮೇ ಬಿ ದಿಸ್ ಇಸ್ ಒನ್ ಆಫ್ ದ ಅನ್ಫಾರ್ಚುನೇಟ್ ಸಿಚುವೇಶನ್. ಏನಕ್ಕಂದರೆ 1 in a billion ಚಾನ್ಸ್ ಇಟ್ ಕ್ಯಾನ್ ಹ್ಯಾಪನ್ ಲೈಕ್ ದಿಸ್. ಸ್ಟಿಲ್ ದ ಏವಿಯೇಷನ್ ಇಸ್ ದ ಮೋಸ್ಟ್ ಸೇಫೆಸ್ಟ್. ಅದಕ್ಕಿಂತ ಸೇಫಾಗಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಈಗ ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ಎಷ್ಟೋ ಆ್ಯಕ್ಸಿಡೆಂಟು, ಒಂದು ದಿವಸಕ್ಕೆ ಎಷ್ಟೋ ಸಾವಿರ ಆ್ಯಕ್ಸಿಡೆಂಟ್ ಆಗುತ್ತೆ. ಏರ್ಕ್ರಾಫ್ಟ್ಗಳು ಸಾವಿರಾರು ಜನ ಓಡಾಡ್ತಾರೆ, ಡೈಲಿ ಸಾವಿರಾರು ಫ್ಲೈಟ್ಸ್ ಟೇಕ್ ಆಫ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ. ಮೇ ಬಿ ವೆರಿ ಫ್ಯೂ ಒನ್ಸ್ ಇನ್ ಎ ವೈಲ್, ಸ್ಪೆಷಲಿ ದಿಸ್ ಒನ್ ಇಸ್ ಅನ್ಇಮ್ಯಾಜಿನಬಲ್. ಏನಕ್ಕಂದರೆ ಲೆಟ್ಸ್ ಗೋ ಟು ದಿಸ್ ಫ್ರಮ್ ದ ಬಿಗಿನಿಂಗ್. ಈ ಏರ್ಕ್ರಾಫ್ಟಲ್ಲಿ ಏನು ಆಗಿರ್ಬೋದು ಅಂತ ಜಸ್ಟ್ ಮೈ ಅನಾಲಿಸಿಸ್, ಐ ಕುಡ್ ಬಿ ರಾಂಗ್. ಸೊ ಏರ್ಕ್ರಾಫ್ಟು ಪುಷ್ ಬ್ಯಾಕ್ ಆಗುತ್ತೆ. ಸೊ ದೇ ವಿಲ್ ಗೋ ಟು ಟ್ಯಾಕ್ಸಿ ವೇ, ಟೇಕ್ ಆಫ್ ಕ್ಲಿಯರೆನ್ಸ್ ಸಿಕ್ಕುತ್ತೆ. ಆನ್ ದ ರನ್ವೇಲಿ ಏನು ಮಾಡ್ತಾರೆ, ಫುಲ್ ಪವರ್ ಕೊಡ್ತಾರೆ, ಟೇಕ್ ಆಫ್ ಮಾಡ್ತಾರೆ. ಟೇಕ್ ಆಫ್ ಮಾಡಿ ದ ಏರ್ಕ್ರಾಫ್ಟ್ ಕ್ಲೈಮ್ಸ್ ಅಬೌಟ್ 400 feet. ಸೊ ಜನರಲಿ ಏನಾಗುತ್ತಂದರೆ ಅಟ್ 100 feet ಲ್ಯಾಂಡಿಂಗ್ ಏರ್ನ ರಿಟ್ರ್ಯಾಕ್ಟ್ ಮಾಡಬೇಕು. ಪಾಸಿಟಿವ್ 2 pilots ಇರ್ತಾರೆ, ಒಬ್ಬರು ಫ್ಲೈಯಿಂಗ್ ಪೈಲಟ್ಟು, ಇನ್ನೊಬ್ಬರು non-flying pilot. The flying pilot will be flying the plane. Non-flying pilot other duties, the communication, landing gear up, flaps, ಇದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಟೇಕ್ ಆಫ್ ರನ್ನಲ್ಲಿ ಫಸ್ಟು 80 knots ಚೆಕ್ ಮಾಡ್ತಾರೆ. ಇಬ್ಬರು ಪೈಲಟ್ ಫುಲ್ ಪವರ್ ಕೊಡ್ತಾರೆ, 80 knots ಹೋಗುತ್ತೆ ಏರ್ಕ್ರಾಫ್ಟು. ಬೋತ್ ದ ಇನ್ಸ್ಟ್ರೂಮೆಂಟ್ ಟೆಲಿಂಗ್ ದ ಸೇಮ್ ಅಂತ ಅಕ್ನಾಲೇಜ್ ಮಾಡ್ತಾರೆ ಇಬ್ಬರು ಪೈಲಟ್ಸು. ಮುಂದೆ V1 ಸ್ಪೀಡ್ ಅಂತ. V1 ಸ್ಪೀಡ್ ಅಂದರೆ ಡಿಸಿಷನ್ ಸ್ಪೀಡ್. ಆ ಸ್ಪೀಡ್ ದಾಟಿದ ಮೇಲೆ ದೇ ಕೆನಾಟ್ ಅಬ್ರಾಪ್ಟ್ ದ ಟೇಕ್ ಆಫ್ ಮಾಡಲೇಬೇಕು. ಟೇಕ್ ಆಫ್ ಮಾಡಾದಮೇಲೆ ಎನಿ ಇಶ್ಯೂಸ್, ಎನಿ ಪ್ರಾಬ್ಲಮ್ ಇದ್ರೂ ಟೇಕ್ ಆಫ್ ಏನಕ್ಕಂದ್ರೆ ಅಲ್ಲಿ ಬ್ರೇಕಿಂಗ್ ಮಾಡೋಕ್ಕಾಗಲ್ಲ. V1 ಸ್ಪೀಡ್ಗೆ ಆದಮೇಲೆ ಯು ಕಾಂಟ್ ಸ್ಟಾಪ್ ದ ಏರೋಪ್ಲೇನ್ ಬಿಕಾಸ್ ರನ್ವೇ ಕ್ಲೋಸ್ ಆಗ್ತಾ ಇರುತ್ತೆ. ದೇರ್ ಇಸ್ ನಾಟ್ ಎನಫ್ ರನ್ವೇ, LDA ಇರಲ್ಲ, ಲ್ಯಾಂಡಿಂಗ್ ಡಿಸ್ಟೆನ್ಸ್ ಬ್ರೇಕಿಂಗ್ ಡಿಸ್ಟೆನ್ಸ್ ಇರಲ್ಲ. ಸೊ ಅದರಿಂದ ಯು ಹ್ಯಾವ್ ಟು ಟೇಕ್ ಆಫ್. ಈ ಸಿಚುವೇಷನಲ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ. ಅಬೌಟ್ 100 feet 50 feet ಯು ಅನೌನ್ಸ್ ಪಾಸಿಟಿವ್ ರೇಟ್ ಆಫ್ ಕ್ಲೈಮ್, ಲ್ಯಾಂಡಿಂಗ್ ಏರ್ನ ಮೇಲೆ ಎತ್ತಬೇಕು.
ಲ್ಯಾಂಡಿಂಗ್ ಗೇರ್ನ ಈ ಸಿಚುವೇಷನಲ್ಲಿ ನೀವು ನೋಡಿದ್ರೆ ಲ್ಯಾಂಡಿಂಗ್ ಗೇರ್ ಮೇಲೋಗಿಲ್ಲ. ಮೇ ಬಿ ದೇರ್ ಕುಡ್ ಬಿ ಎ ಕ್ಲೂ, ಪೈಲಟ್ಸ್ಗೆ ಅಲ್ಲೇ ಗೊತ್ತಾಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಆಮೇಲೆ ಏನಾಗಿದೆ, ದ ಪೈಲಟ್ ಹ್ಯಾಸ್ ಅನೌನ್ಸ್ಡ್ ಮೇಡೇ 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 ಅಂತ. ಮೇಡೇ ಅಂದರೆ ಇಟ್ಸ್ ಎ ಡಿಸಾಸ್ಟರ್ ಕಾಲ್, ಡಿಸ್ಟ್ರೆಸ್ ಕಾಲ್ ಇದು. ಸೊ ಪೈಲಟ್ಸ್ ಆರ್ ಟೆಲ್ಲಿಂಗ್ ವಿ ನೀಡ್ ಅರ್ಜೆಂಟ್ ಹೆಲ್ಪ್. ಈ ಮೇಡೇ ಅಂತ ಹೇಳಿದ್ರೆ ಎಂಟೈರ್ ಏರ್ ಟ್ರಾಫಿಕ್ ವಿಲ್ ಗಿವ್ ಫಸ್ಟ್ ಪ್ರಿಯಾರಿಟಿ. ಈಗ ಸೇಮ್ ಲೈಕ್ ಮೇಡೇ ಅನ್ನೋದು ಹೇಳೋದು, ಈಗ ಆಂಬುಲೆನ್ಸ್ ಸೈರನ್ ಹಾಕಿ ಜನಗಳನ್ನೆಲ್ಲ ಜಾಗ ಬಿಡಿ, ಫಸ್ಟು ನಮ್ಗೆ ಪ್ರಿಯಾರಿಟಿ ಕೊಡಿ, ಆ ಥರ. ಸೊ ಮೇಡೇ ಕಾಲ್ ಮಾಡಿದರೆ ಅಷ್ಟರಲ್ಲಿ ಇಟ್ಸ್ ಆಲ್ ಹ್ಯಾಪನ್ಡ್ ವಿತಿನ್ ಅಬೌಟ್ ಫ್ರಮ್ ದ ಟೇಕ್ ಆಫ್ ರೋಲ್ ಇಂದ ಈ ಆಕ್ಸಿಡೆಂಟ್ವರೆಗೂ ವಿತಿನ್ ಮ್ಯಾಕ್ಸಿಮಮ್ ಅಬೌಟ್ 1 minute ಆಗಿರ್ಬೋದು, 1 minute to 1.5 minutes. ಸೊ ಈವನ್ ಪೈಲಟ್ಸ್ಗೆ ದೇ ರಿಯಲೈಸ್ಡ್ ಮೇಡೇ ಕಾಲ್ ಬ್ರಾಡ್ಕಾಸ್ಟ್ ಮಾಡಿದ ತಕ್ಷಣವೇ ಅವರು ದೇ ವುಡ್ ಹವ್ ರಿಯಲೈಸ್ಡ್ ದಟ್ ವಿ ಆರ್ ಡನ್, ಬಿಕಾಸ್ ದೇ ಸ್ಟಾಲ್ಡ್ ದ ಪ್ಲೇನ್, ದೇ ಲಾಸ್ಟ್ ದ ಲಿಫ್ಟ್. ಹೈಟ್ ಇಲ್ಲದೆ ಇರೋ ಕಾರಣ ದೇ ಕುಡಂಟ್ ರಿಕವರ್ ದ ಪ್ಲೇನ್ ಆ್ಯಂಡ್ ದೇ ನ್ಯೂ ದೆನ್ ಆ್ಯಂಡ್ ದೇರ್ ವಿ ಆರ್ ಡನ್. ಸೊ ಆಮೇಲೆ ಮೇಜರ್ ಇನ್ನೊಂದು ಏನಾಗಿರ್ಬೋದು ಅಂದರೆ, ಸೊ ದೇರ್ ಆರ್ ಈಗ ಇಂಜಿನ್ ಏನು ಕ್ರ್ಯಾಶ್ ಆಯಿತು ಅಂತ ಕೇಳಿ ನೋಡೋಣ. ಈ ಇಟ್ಸ್ ಎ ಸ್ಟೇಟ್ ಆಫ್ ದ ಆರ್ಟ್ ಏರ್ಕ್ರಾಫ್ಟ್, ಮೋಸ್ಟ್ ಸೆಕ್ಯೂರ್ ಏರ್ಕ್ರಾಫ್ಟ್. ಏನಕ್ಕಾಗಿರ್ಬೋದು ಅಂತ, ಒಂದು ಇಂಜಿನ್ ಲಾಸ್, ಈ ಇಂಜಿನ್ ಲಾಸ್ ದ ಥ್ರಸ್ಟ್. ಈ ಏರ್ಕ್ರಾಫ್ಟ್ ಫ್ಲೈ ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ದ ಲಿಫ್ಟ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಲಿಫ್ಟ್ ಅಂದರೆ ಈಗ ಹೆಂಗಂದರೆ ಮೇಲೆ ಹೋಗ್ಬೇಕಂದ್ರೆ ಈ ಏರೋಫಾಯಿಲ್ ಸ್ಟ್ರಕ್ಚರ್, ನೀವು ಕಾರಲ್ಲಿ ಹೋಗ್ತಾ ಇರ್ತೀರ 100 ಕಿಲೋಮೀಟ್ರು, ಕೈ ಈಚೆ ಹಾಕಿದ್ರೆ ನಿಮ್ಮ ಕೈ ಲಿಫ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಅಂದರೆ ನೀವು ಕೈ ಈಚೆ ಹಾಕಿದ್ರೆ ಕೈ ಮೇಲೆ ಹೋಗುತ್ತಲ್ಲ ಗಾಳಿಗೆ. ಸೊ ಬೇಸಿಕಲಿ ನೀವು ಒಂದು ಏರೋಫಾಯಿಲ್ ಶೇಪ್ ಮಾಡಿದ್ರೆ, ಅದೇ ರೀತಿ ಏರೋಪ್ಲೈನ್ ವಿಂಗ್ಸ್ ಇರುತ್ತಲ್ಲ, ವಿಂಗ್ಸ್ ವಿಲ್ ಕ್ರಿಯೇಟ್ ದ ಲಿಫ್ಟ್. ಇಂಜಿನ್ ಇರೋದು ಏನು ಮಾಡುತ್ತೆ ಅಂದರೆ, ಮುಂದೆ ಇರೋ ಗಾಳಿನ ವ್ಯಾಕ್ಯೂಮ್ ಕ್ಲೀನರ್ ಥರ ಫುಲ್ ಫಾಸ್ಟಾಗಿ ಸಕ್ ಮಾಡಿ ಹಿಂದೆ ಬಿಡುತ್ತೆ ಜೆಟ್ಸು. ಸೊ ಇಟ್ ವಿಲ್ ಕ್ರಿಯೇಟ್ ಎ ಫಾರ್ವರ್ಡ್ ಮೊಮೆಂಟಮ್ ಕ್ರಿಯೇಟ್ ಆದಮೇಲೆ ಏರ್ಕ್ರಾಫ್ಟ್ ಮುಂದೆ ಹೋಗುತ್ತೆ, ವಿಂಗ್ಸು ಲಿಫ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಎನಫ್ ಸ್ಪೀಡ್ ಹೋದಾಗ ಏರ್ಕ್ರಾಫ್ಟ್, ಫಾರ್ ದಿಸ್ ಏರ್ಕ್ರಾಫ್ಟ್ಗೆ ಒಂದು 150 knots ಸ್ಪೀಡು ಹೋದರೆ ಟೇಕ್ ಆಫ್ ಸ್ಪೀಡು. ಆ ಟೇಕ್ ಆಫ್ ಸ್ಪೀಡ್ ಡೈಲಿ ವೇರೀಸ್, ಟೆಂಪರೇಚರು, ಪ್ರೆಷರು, ಮೇಜರ್ ಎನ್ವಾನ್ಮೆಂಟಲ್ ಇದರಿಂದ. ಈಗ ತುಂಬ ಬಿಸಿಲು ದಿವಸ, ತುಂಬ ಹೈ ಟೆಂಪ್ರೇಚರ್, ಲೋ ಪ್ರೆಷರ್ ಇದ್ದ ದಿವಸ ತುಂಬ ಲಾಂಗರ್ ರನ್ವೇ ಬೇಕು ಟೇಕ್ ಆಫ್ ಮಾಡೋದಕ್ಕೆ. ಕೋಲ್ಡ್ ಟೆಂಪ್ರೇಚರ್, ಹೈ ಪ್ರೆಷರ್ ಇರೋ ದಿವಸ ಶಾರ್ಟ್ ರನ್ವೇ ಸಾಕು ಟೇಕ್ ಆಫ್ ಮಾಡೋದಕ್ಕೆ. ಸೊ ಈಗ ಟೇಕ್ ಆಫ್ ಮಾಡಿದ್ಮೇಲೆ, ಸೊ ದೇರ್ ಮಲ್ಟಿಪಲ್ ದ ಇಂಜಿನ್ ಪ್ಯಾರಾಮೀಟರ್ಸು. ಇಂಜಿನ್ ನಾರ್ಮಲಿ 90% ಪವರ್ ಬೇಕು ಟೇಕ್ ಆಫ್ಗೆ. 90% ಪವರ್ ಹಾಕಿದ್ಮೇಲೆ ದಟ್ಸ್ ಎ ಟೇಕ್ ಆಫ್ ಪವರ್, ಬಟ್ ಓನ್ಲಿ 10% ಪವರ್ ಇರುತ್ತೆ, ಇನ್ನು ಫರ್ದರ್ ಬೇಕಾ. ಬಟ್ ಈ ಸಿಚುವೇಷನಲ್ಲಿ ನಾವು ನೋಡಿದ್ರೆ, ಈ ಸಿಂಗಲ್ ಇಂಜಿನ್ ಫೇಲ್ಯೂರ್ ಆದರೆ ಯು ಕ್ಯಾನ್ ಸೇಫ್ಲಿ ಲ್ಯಾಂಡ್ ದ ಪ್ಲೇನ್, ಯು ಕ್ಯಾನ್ ಫ್ಲೈ ಬ್ಯಾಕ್ ಆ್ಯಂಡ್ ಸೇಫ್ಲಿ ಲ್ಯಾಂಡ್ ಮಾಡ್ಬೋದು. ಇದರಲ್ಲಿ 2 ಇಂಜಿನ್ನು ಫೇಲ್ಯೂರ್ ಆಗಿದೆ. 2 ಇಂಜಿನ್ನು ಫೇಲ್ಯೂರ್ ಆಗಿರೋದ್ರಿಂದ ಯು ಕಾಂಟ್, ಮೇ ಬಿ ಒನ್ ಆಫ್ ದ ರೀಸನ್ ಏನಾಗಿರ್ಬೋದು ಅಂದರೆ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು. ಫ್ಯೂಲ್ ಕಂಟ್ಯಾಮಿನೇಷನ್ ಆದರೆ ಬಟ್ ಅದೂ ರೋಲ್ ಔಟ್ ಆಗುತ್ತೆ. ಏನಕ್ಕಂದರೆ ಆನ್ ದ ರನ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋಕ್ಕೆ ಮುಂಚೆನೇ ಫುಲ್ ಪವರ್ ಕೊಟ್ಟ ತಕ್ಷಣವೇ ದೇರ್ ಶುಡ್ ಬಿ ಸಮ್ ಇಂಡಿಕೇಷನ್ ಫ್ಯೂಲ್ ಕಂಟ್ಯಾಮಿನೇಷನ್ ಆದರೆ. ಇಂಜಿನ್ ಅಷ್ಟು ಪವರ್ ಕೊಡ್ತಾ ಇರಲ್ಲ. ಸೊ ರನ್ವೇ ಮೇಲೆ ಯು ಹ್ಯಾವ್ ಎ ಆಪ್ಷನ್ ಟು ಸ್ಟಾಪ್. ಬಟ್ ಇದು ಅಲ್ಲೂ ಏನೂ ಗೊತ್ತಾಗಿಲ್ಲ. ಸೆಕೆಂಡ್ ಆಪ್ಷನ್ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಬರ್ಡ್ ಇಟ್ ಆಗಿರ್ಬೋದು. ಅಂದರೆ ಪಕ್ಷಿಗಳು ರನ್ವೇ ಹತ್ರ ತುಂಬ ಪಕ್ಷಿಗಳು ಹಾರಾಡ್ತಾ ಇರುತ್ತಲ್ಲ ಏರ್ಪೋರ್ಟ್ ಹತ್ರ, ಮೇ ಬಿ ಪಕ್ಷಿಗಳು ಹೊಡೆದು ಇಂಜಿನ್ ಫ್ಲೇಮ್ ಔಟ್ ಆಗಿರ್ಬೋದು ಅಂತ. ಬಟ್ ನೀವು ಪಕ್ಷಿಗಳು ಹೊಡೆದ್ರೆ ಏರ್ಕ್ರಾಫ್ಟಲ್ಲಿ ಇಂಜಿನ್ ಹತ್ರ ಫೈರ್ ಬರಬೇಕು, ಸ್ಪಾರ್ಕ್ ಬರಬೇಕು, ದೇರ್ ಮೆನಿ ಇಂಡಿಕೇಷನ್, ಇಲ್ಲ ಹೊಗೆ ಬರಬೇಕು. ಬಟ್ ಆ ವಿಡಿಯೋಲಿ ನೋಡಿದ್ರೆ ಅದು ಏನೂ ಕಾಣಲ್ಲ. ಆಮೇಲೆ ಅಬ್ರಪ್ಟ್ ಡಕ್ಟಿಂಗ್ ಆಫ್ ದ ಏರ್ಕ್ರಾಫ್ಟ್ ಫೀಲ್ ಆಗುತ್ತೆ, ಶೇಕ್ ಆಗೋದು ಗೊತ್ತಾಗುತ್ತೆ, ಆ ಥರ. ಸೊ ಅದೇನು ಇಂಡಿಕೇಷನ್ ಇಲ್ಲ. ಆಮೇಲೆ ಸಿಂಗಲ್ ಇಂಜಿನ್ ಫೇಲ್ಯೂರ್ ಆಗಿದ್ರೆ ಏರ್ಕ್ರಾಫ್ಟ್ ಯಾ ಆಗಬೇಕು, ರಡರಲ್ಲಿ ಒಂದು ಸೈಡ್ ಯಾ ಆಗ್ತಾ ಒಂದೇ ಸೈಡ್ ಫ್ಲೈ ಮಾಡಬೇಕದು. ಅದೇನು ಕಾಣ್ಬರಲ್ಲ ನಮಗೆ ಆ ವಿಡಿಯೋ ನೋಡಿದ್ರೆ. ಸೊ ಇಟ್ಸ್ ಎ ಕಂಪ್ಲೀಟ್ ಐದರ್ ಫುಲ್ ಕಂಪ್ಲೀಟ್ ಪವರ್ ಔಟ್, ಇಲ್ಲ ಅಂದರೆ ಬೋತ್ ಇಂಜಿನ್ ಆರ್ ರನ್ನಿಂಗ್. ಇಟ್ ಕಾಂಟ್ ಬಿ ಸಿಂಗಲ್ ಇಂಜಿನ್ ಫ್ಲೇಮ್ ಔಟ್. ಸೊ ಈಗ ಬೋತ್ ಇಂಜಿನ್ ರನ್ನಿಂಗ್ ಆಪ್ಷನ್ಗೆ ನಾವು ಹೇಳೋಕ್ಕಾಗಲ್ಲ, ಏನಕಂದರೆ ಇಟ್ ಡಿಂಟ್ ಗಾಟ್ ಎನಫ್ ಥ್ರಸ್ಟ್ ಟು ಫ್ಲೈ. ಬಟ್ ಆ ಇಂಜಿನ್ ಪವರ್ ಈಗ ಏನಂದರೆ ಎಕ್ಸಲ್ರೇಟ್, ಈಗ ಬಾರೆ ಹತ್ತುತ್ತಾ ಇರ್ತೀರ ನೀವು ಕಾರಲ್ಲಿ, ಮೋಟ್ರ್ ಬೈಕಲ್ಲಿ, ಪೆಡಲ್ ಮಾಡಿದ್ರೆ ಪವರ್ ಮೇಲತ್ತಕ್ಕೆ. ಈಗ ಮೇಲತ್ತಕ್ಕೆ ಪವರ್ ಇಲ್ಲ ಅಂದರೆ ಏರ್ಕ್ರಾಫ್ಟ್ ವಿಲ್ ಫಾಲ್ ಬ್ಯಾಕ್. ಸೊ ಎಕ್ಸಾಕ್ಟ್ಲಿ ಸೇಮ್ ಆಗಿದೆ ಈ ಸಿಚುವೇಷನಲ್ಲಿ. ಪವರ್ ಇಲ್ಲದೇ ದೇ ಟ್ರೈ ಟು
ಸಿ ವಾಟ್ ಇಸ್ ದ ಆಪ್ಷನ್ ದಿಸ್ ಆಲ್ ಆ್ಯಂಡ್ ದೆ ಡಿಂಟ್ ಆ್ಯಡ್ ಟೈಮ್. ಈ ಒಂದು 15 ಸೆಕೆಂಡಿಂದ 20 ಸೆಕೆಂಡ್ ಟೈಮ್ ಇರ್ಬೋದು. ಏನಕ್ಕಂದರೆ ಅಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಎಲಿವೇಶನ್ ಒಂದು 200 ಫೀಟ್ ಇದೆ. ದ ಏರ್ಕ್ರಾಫ್ಟ್ ಕ್ಲೈಮ್ಡ್ ಅಬೌಟ್ 400 ಫೀಟ್. 400 ಫೀಟ್ ಈಸ್ ಅಬೌಟ್ ಪ್ರಾಬ್ಲಿ 10 ಸೆಕೆಂಡ್ಸ್ ಟು 15 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿಂದ ಕೆಳಗೆ ಡಿಸೆಂಡ್ ಮಾಡೋಕ್ಕೆ ಕ್ರ್ಯಾಶ್ ಇದಕ್ಕೂ. ಈವನ್ ಪೈಲಟ್ಸು ಮೇಡೇ ಕಾಲ್ ಅನೌನ್ಸ್ ಮಾಡಿದ್ಮೇಲೆ ಈವನ್ ದೇ ವುಡ್ ಬಿ ಇನ್ ಎ ವೆರಿ ಬಿಗ್ ಶಾಕ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಆಮೇಲೆ ಅವ್ರಿಗೆ ಪ್ಯಾಸೆಂಜರ್ಗೆ ಬ್ರೀಫ್ ಮಾಡೋದಕ್ಕೂ ಟೈಮ್ ಇಲ್ಲ, ಹೇಳೋಕ್ಕಾಗಿರಲ್ಲ. ಪ್ಯಾಸೆಂಜರ್ಗಂತೂ ಏನೂ ಗೊತ್ತೇ ಆಗಿರಲ್ಲ. ದೇ ಟೇಕ್ ಆಫ್ ಬ್ರೀಫಿಂಗ್ ಆಗಿರುತ್ತೆ, ಟೇಕ್ ಆಫ್ ಆಗ್ತಾಯಿದೆ ಅಂತ ಗೊತ್ತಾಗಿರುತ್ತೆ, ಕೆಳಗೆ ಬಿದ್ದು ದೇ ವುಡ್ ಹವ್ ಆಲ್ ಲಾಸ್ಟ್. ಇನ್ನೊಂದು ಏನಂದರೆ ಈ ಏರ್ಕ್ರಾಫ್ಟ್ಗೆ ಫ್ಯೂಲ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಈ ಲಾಸ್ ಆಗಿರ್ಬೋದಂದರೆ ಫ್ಯೂಲಿಂದನೇ ಮೇಜರ್ ಕ್ಯಾಟಸ್ಟ್ರಫಿ. ಏರ್ಕ್ರಾಫ್ಟ್ ಜಸ್ಟ್ ಕ್ರ್ಯಾಶ್ ಆಗಿದ್ರೆ ಮೇ ಬಿ ಒಂದು 60% ಪ್ಯಾಸೆಂಜರ್ ಮೇ ಬಿ ವುಡ್ ಹವ್ ಬಿನ್ ಸರ್ವೈವ್ಡ್. ಬಟ್ ಫ್ಯೂಲ್ ಇದೆಯಲ್ಲ ಈ ಏರ್ಕ್ರಾಫ್ಟಲ್ಲಿ ಇಟ್ ಕನ್ಸ್ಯೂಮ್ 5400 ಲೀಟ್ರ್ ಫ್ಯೂಲ್ ಪರ್ ಅವರ್. ಬಟ್ ಟೋಟಲ್ ಫ್ಯೂಲ್ ಏರ್ಕ್ರಾಫ್ಟ್ ಲೋಡ್ ಆಗಿರೋದು ಅರೌಂಡ್ ಕೆಪಾಸಿಟಿ 1,26,000 ಲೀಟರ್ಸ್ ಇದೆ ಈ ಏರ್ಕ್ರಾಫ್ಟ್ಗೆ. ಬಟ್ ಐ ಥಿಂಕ್ ದೇ ವುಡ್ ಹವ್ ಲೋಡೆಡ್ ಪ್ರಾಬ್ಲಿ ಅರೌಂಡ್ ಒಂದು 80,000 ಲೀಟರ್ಸ್ ಫ್ಯೂಲ್ ಆನ್ ಬೋರ್ಡ್ ಇದೆ. ಬಿಕಾಸ್ ದೇ ಹ್ಯಾಡ್ 12 hours ಫ್ಲೈಟ್ ಟೈಮ್ ಪ್ಲಸ್ ಆಲ್ಟರ್ನೇಟ್ ಪ್ಲಸ್ ರಿಸರ್ವ್. ಸುಮಾರು ಒಂದು 80,000 ಲೀಟ್ರ್ ಫ್ಯೂಲು ಅಟ್ ಎ ಟೈಮ್. ಈಗ ಏರ್ಕ್ರಾಫ್ಟ್ ಫಾರ್ವರ್ಡ್ ಮೊಮೆಂಟಮಲ್ಲಿ ಕ್ರ್ಯಾಶ್ ಆದ ತಕ್ಷಣ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಸ್ಪಾರ್ಕ್ ಕ್ರಿಯೇಟ್ ಆದಾಗ ಏವಿಯೇಷನ್ ಟರ್ಬೈನ್ ಫ್ಯೂಲ್ ಇಟ್ಸ್ ವೆರಿ ಫ್ಲೇಮೇಬಲ್. ಇಮಿಡಿಯೇಟಾಗಿ ಅದು ಬೆಂಕಿ ಹತ್ಕೊಂಡು ಜನ ಎಲ್ಲ ಇನ್ಸ್ಟಂಟೇನಿಯಸ್ಲಿ ವುಡ್ ಹವ್ ಬೀನ್ ಬರ್ನ್ಟ್. ಅದು ದಟ್ ಈಸ್ ದ ಮೇಜರ್ ಕಾಸ್ ಆಫ್ ದ ಈ ಡೆತ್ ಅಂತ. ಈಗ ಓನ್ಲಿ 1 person ಸರ್ವೈವ್ಡ್ ಅಂದರೆ ಈಸ್ ಓನ್ಲಿ ಮಿರಾಕಲ್. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಆ ಸಿಚುವೇಶನ್ನು ಅದನ್ನು ನೋಡಿದ್ರೆ ಯಾರೂ ಸರ್ವೈವಲ್ಲೇ ಆಗೋಕ್ಕೆ ಚಾನ್ಸೇ ಇಲ್ಲ. ಬಟ್ 1 person ಸರ್ವೈವ್ಡ್ ಈಸ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಸೊ ಈಗ ವಿ ಆರ್ ಇನ್ ಎ ವೆರಿ ಪ್ರೀಮೆಚ್ಯೂರ್ ಸ್ಟೇಜ್. ಇನ್ನು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹಿಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಬಾಕ್ಸ್ ಹ್ಯಾಸ್ ಬೀನ್ ರಿಕವರ್ಡ್. ಬ್ಲ್ಯಾಕ್ ಬಾಕ್ಸ್ ಅಂದರೆ ಬ್ಲ್ಯಾಕ್ ಬಾಕ್ಸಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್, ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಒಂದು 2 hours ಆಫ್ ವಾಟ್ ಎವರ್ ನೀವು ಏರ್ಕ್ರಾಫ್ಟ್ ಕಾಕ್ಪಿಟ್ಟಲ್ಲಿ ಏನೇ ನಾಯ್ಸ್ ಬಂದರೂ ಈ ಕಮ್ಯುನಿಕೇಷನ್ ಬಿಟ್ವೀನ್ ಪೈಲಟ್ಸ್, ಈ ಏರ್ಕ್ರಾಫ್ಟ್ ಇನ್ಸ್ಟ್ರೂಮೆಂಟ್ಸು, ಆಟೋ ಪೈಲಟು, ಈ ಅದರ್ ಮಾಸ್ಟರ್ ಸ್ವಿಚ್ ವಾರ್ನಿಂಗ್ಸು, ಇದೆಲ್ಲ ನಾಯ್ಸ್ನ ಲಾಸ್ಟ್ 2 hours ಏನಿರುತ್ತೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಏನಿರುತ್ತಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್. ಫ್ಲೈಟ್ ಡೇಟಾ ರೆಕಾರ್ಡರಲ್ಲಿ ಆಲ್ ದ ಪ್ಯಾರಾಮೀಟರ್ಸ್ ಆಫ್ ದ ಏರ್ಕ್ರಾಫ್ಟ್ ವಿಲ್ ಬಿ ರೆಕಾರ್ಡೆಡ್. ಅದರಲ್ಲಿ ಏನಂದರೆ ಈಗ ಸ್ಪೀಡು, ಆಲ್ಟಿಟ್ಯೂಡು, ಡೈರೆಕ್ಷನ್ನು, ಈ ಆಟೋ ಪೈಲಟ್ ಎಂಗೇಜ್ ಆಗಿತ್ತಾ, ಲ್ಯಾಂಡಿಂಗ್ ಏರ್ ಎಕ್ಸ್ಟೆಂಡ್ ಆಗಿತ್ತಾ, ಇಂಜಿನ್ ಎಷ್ಟು ಪವರ್ ಇತ್ತು, ಆಲ್ ದ ಪ್ಯಾರಾಮೀಟರ್ಸ್ ಎವ್ರಿಥಿಂಗ್ ಎಲ್ಲನೂ ಅದರಲ್ಲಿ ರೆಕಾರ್ಡ್ ಬಂದಿರುತ್ತೆ. ಅದರಲ್ಲಿ ಫ್ಲೈಟ್ ಇದರಲ್ಲಿ ರೆಕಾರ್ಡರಲ್ಲಿ, ಫ್ಲೈಟ್ ಡೇಟಾ ರೆಕಾರ್ಡರಲ್ಲಿ. ಸೊ ಈ ಇನ್ಫಾರ್ಮೇಷನ್ ಇವಾಗ ಆಲ್ರೆಡಿ ದೇ ರೆಸ್ಕ್ಯೂಡ್ ದ ಫ್ಲೈಟ್ ಡೇಟಾ ರೆಕಾರ್ಡರ್. ವಿತಿನ್ ನೆಕ್ಸ್ಟ್ 2 daysಲ್ಲಿ ಅದೇನು ಆಗಿರ್ಬೋದು ಅಂತ ನಾವು ಅನಲೈಸ್ ಮಾಡ್ಬೋದು. ಬಟ್ ಈ ಸ್ಟೇಜಲ್ಲಿ ಏನಂದರೆ ಇಟ್ಸ್ ಎ ವೆರಿ ಪ್ರಿಮೆಚ್ಯೂರ್, ವೆರಿ ಅನ್ಫಾರ್ಚುನೇಟ್. ಆ ಸ್ಟೇಜಲ್ಲಿ ಯಾರೇ ಇದ್ದರೂ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಅಂತ ನನ್ನ ಒಪಿನಿಯನ್ನು. ಮೇ ಬಿ ಇಟ್ ಕುಡ್ ಬಿ ಟೆಕ್ನಿಕಲ್ ಫಾಲ್ಟ್, ಇಟ್ಸ್ ಲುಕಿಂಗ್. ಬೇರೆ ಇನ್ನೇನು ಕಾರಣ ಅನಿಸಲ್ಲ. ಮೇ ಬಿ ಸಮ್ ವೇ ವಿ ಹ್ಯಾವ್ ಟು ಫಿಗರ್ ಔಟ್. ದ ಏವಿಯೇಷನ್ ವರ್ಲ್ಡ್ ಶುಡ್ ಲರ್ನ್ ದ ಲೆಸನ್ ಫ್ರಮ್ ದ ವಾಟ್ ಎವರ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಇದೇ ಥರ ಫ್ಯೂಚರಲ್ಲಿ ಆಗದೆ ಇರೋ ರೀತಿ ಇನ್ವೆಸ್ಟಿಗೇಷನಲ್ಲಿ ಆದಷ್ಟು ಬೇಗ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನು ಅಂತ. ಸೊ ಇನ್ನೇನು ಫರ್ದರ್ ಹೇಳೋದಂದರೆ ಎಲ್ಲ ದೇರ್ ಇಸ್ ಆಲ್ ದ ಇನ್ಫಾರ್ಮೇಷನ್ ಈಸ್ ಔಟ್ಸೈಡ್, ಎಲ್ಲ ಪಬ್ಲಿಕಲಿ ಅವೈಲಬಲ್ ಡಾಟಾ. ಏನಂದರೆ ದೇವರಲ್ಲಿ ಇವ್ರ ಫ್ಯಾಮಿಲಿ ಇವ್ರಿಗೆಲ್ಲ ಶಕ್ತಿ ಕೊಡಲಿ, ಈ ಕಷ್ಟದ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿರಲಿ ಅಂತ ಕೇಳ್ಕೊತೀನಿ. ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.